ಸಿನಿಮಾಗಳು, ಸಸ್ಪೆನ್ಸ್ ಥ್ರಿಲ್ಲರು, ಈ ತರ ಸಿನಿಮಾಗಳ ಮಧ್ಯೆ ನಮ್ಮ ಹೆಣ್ಮಕ್ಳು, ಅದ್ರಲ್ಲೂ ಗಣೇಶ್ ಸರ್ ಅಭಿಮಾನಿ ಬಳಗ ಅಂತ ಬಂದ್ರೆ ಫ್ಯಾಮಿಲಿ ಇಡೀ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡುವಂತ ಸಿನಿಮಾಗಳನ್ನ ಗಣೇಶ್ ಸರ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಗೆಲ್ಲ ಒಂದು ಕ್ರೇವಿಂಗ್ ಇತ್ತು, ಒಂದು ಫೀಲ್ ಗುಡ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿಗುವಂತ ಸಿನಿಮಾ, ಆ ಒಂದು ಪ್ರೀತಿ ಬಗ್ಗೆ, ಒಲವಿನ ಬಗ್ಗೆ, ಒಂದು ಕೌಟುಂಬಿಕ ಕತೆ ಬಗ್ಗೆ ಸಿನಿಮಾಗಳು ಅದಿದ್ದೇ ಇರುತ್ತೆ ಸರ್. ಅದಕ್ಕೊಂದು ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ನ ಸರಿಯಾಗಿ ಫಿಲ್ ಮಾಡಿರುವಂತ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ. ಇಡೀ ತಂಡಕ್ಕೆ ಇನ್ನಷ್ಟು ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ಮೊದಲಿಗೆ ನಮ್ಮ ನಿರ್ಮಾಪಕರನ್ನ ಮಾತನಾಡಿಸೋ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಪ್ರಶಾಂತ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮೆಲ್ಲರ ಮುಖದಲ್ಲಿರುವಂತ ನಗುನೇ ತುಂಬಾ ಹೇಳ್ತಾ ಇದೆ. ಏನ್ ಅನ್ಸ್ತದೆ? ಈಗಷ್ಟೇ ಒಂದು ಭೇಟಿ ನೋಡಿದ್ರಿ, ನೀವು ತುಂಬಾ ಥಿಯೇಟರ್ ವಿಸಿಟ್ ಮಾಡಿರ್ತೀರಾ ಆಬ್ವಿಯಸ್ಲಿ. ಈ ಕ್ಷಣ ಏನ್ ಅನಿಸ್ತಾ ಇದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕದ ಜನತೆಗೆ ಮತ್ತೆ ಈ ಸಿನಿಮಾ ನೋಡಿದ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಆಮೇಲೆ ಈ ಪಿಕ್ಚರ್ ಏನ್ ಹೇಳಿದ್ರಿ? ಸರಿ, ನಿಮ್ ಕ್ವಶನ್ ಅವಾಗ ಏನ್ ಅನಿಸ್ತಿದೆ ಅಂತ ಹೇಳಿ. ಅಫ್ಕೋರ್ಸ್ ಡೆಫಿನೆಟ್ಲಿ ತುಂಬಾ 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 ಖುಷಿ ಆಗ್ತಾ ಇದೆ. ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಒಂದು ಸಂತೋಷ ಇದೆಯಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಒಳ್ಳೆ ಮೂವಿ ಕೊಟ್ಟಿದೀವಿ, ಆಮೇಲೆ ಥಿಯೇಟ್ರಿಗೆ ಬಂದಲ್ಲ ಹೌಸ್ಫುಲ್ ಆಗ್ತಾ ಇದೆ, ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ರು ಸಹ ನೋಡ್ತಾ ಇದ್ದಾರೆ ಮೂವಿನ. ಆಮೇಲೆ ನಮ್ಮ ಶೋಸು ಜಾಸ್ತಿ ಆಗ್ತಾ ಇದೆ. ಇನ್ನು ಥಿಯೇಟರ್ಸ್ ಎಲ್ಲ ಕೆಲವು ಕಡೆ ಸಿಗ್ತಾ ಇಲ್ಲ, ಬಟ್ ಅದನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಡಿಮ್ಯಾಂಡ್ ಬರ್ತಾ ಇದೆ ಎಲ್ಲರಿಗೂ. ಆಮೇಲೆ ಎಕ್ಸಾಕ್ಟ್ಲಿ ಎವ್ರಿಬಡಿ, ಇಟ್ಸ್ ಎ ಟೀಮ್ ವರ್ಕ್. ಗೋಲ್ಡನ್ ಸ್ಟಾರ್ ನಮ್ಮ ಡೈರೆಕ್ಟರ್ ಯಾರು, ಕ್ಯಾಪ್ಟನ್ ಆಫ್ ದ ಶಿಪ್, ಮತ್ತೆ ಎಲ್ಲ ಪ್ರತಿಯೊಬ್ಬರು ತಂಡದವರು, ತಂತ್ರಜ್ಞಾನದವ್ರು ಇರ್ಬೋದು, ಪ್ರತಿಯೊಬ್ಬರದು ಟೀಮ್ ವರ್ಕ್ ಇದು. ಒಂದು ಮೂವಿ ಬರ್ಬೇಕಂದ್ರೆ ಬರೀ ಪ್ರೊಡ್ಯೂಸರ್ ಇಂದ, ಡೈರೆಕ್ಟರ್ ಇಂದ, ಹೀರೋ ಇಂದ ಸಾಧ್ಯ ಅಲ್ಲ, ಆಯ್ತಾ? ಓಕೆ, ಬಟ್ ಎಲ್ಲಾರು ಸೇರಿ ಒಂದೇ ಒಂದು ಸಿಂಕ್ ಅಲ್ಲಿ ಕೆಲಸ ಮಾಡ್ಬೇಕಲ್ಲ. ಆ ರೀತಿ ಏನಾಯ್ತಂದ್ರೆ ನಮ್ದು ವಿ ಗಾಟ್ ಇನ್ ಟು ಸಿಂಕ್, ಅಂದ್ರೆ ಎಲ್ಲಾರು ಜೊತೆಯಲ್ಲೇ ಒಟ್ಟಲ್ಲೇ ಒಂದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೆ ಆ ತರ ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಆ ಪ್ರಾಡಕ್ಟ್ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಖುಷಿ, ಕರ್ನಾಟಕ ಜನತೆಗೆ ಖುಷಿ, ನಮ್ಮ ಕನ್ನಡ ಮಾತಾಡೋರಿಗೆ ಖುಷಿ. ಸೊ ಎಲ್ಲರೂ ಕನ್ನಡ ಪಿಕ್ಚರ್ ನೋಡ್ಬೇಕು. ಕನ್ನಡ ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಮಿಸ್ ಮಾಡಬೇಡಿ, ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಯಾವಾಗ್ಲೂ ಸಹ ನಮಗೆ ನಿರ್ಮಾಪಕನಾಗಿ ನನಗೆ ಮುಂದೆ ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡುವ ಒಂದು ಉತ್ಸಾಹ ಬಂದೇ ಬರುತ್ತೆ. ಒಳ್ಳೆ ಮೂವಿ ಕೊಟ್ಟಾಗ್ಲೂ ಸಹ ಪಿಕ್ಚರ್ ನೋಡ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಯಾರಿಗೇ ಆದ್ರೂ ಒಂದು ಹಣ ಹಾಕಿದ್ಮೇಲೆ ಏನಪ್ಪ ಒಳ್ಳೆ ಮೂವಿ ಕೊಟ್ಟರು ಸಹ ಜನ ನೋಡ್ತಾ ಇಲ್ಲ ಅನ್ನೋದು ಅಂತಂದೇಳಿ ಇದಾಗುತ್ತೆ. ಬಟ್ ಇದರಲ್ಲಿ ಜನ ತೋರಿಸ್ತಾ ಇದ್ದಾರೆ, ಜನ ದಂಡಾಗಿ ಬರ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ ಆಗ್ಲಿ, ಸಿಂಗಲ್ ಥಿಯೇಟರ್ಸ್ ಆಗ್ಲಿ, ಎಲ್ಲದೂ ತುಂಬಾ ಅಂದ್ರೆ ಹೌಸ್ಫುಲ್ ಆಗ್ತಾ ಇದೆ. ಅಂದ್ರೆ ನೀವು ಹೇಳ್ತಾ ಇದ್ರಿ ಥಿಯೇಟರ್ ನಂಬರ್ಸ್ ಜಾಸ್ತಿ ಮಾಡ್ತಾ ಇದೀವಿ, ಅದ್ ಕೇಳೋದಕ್ಕೆ ನಮಗ್ ಖುಷಿ ಆಗತ್ತೆ. ಈ ಟೈಮಲ್ಲಿ ಈ ತರದ್ ಒಂದ್ ಸಕ್ಸಸ್, ಒಂಥರ ಇಂಡಸ್ಟ್ರಿ ಸಕ್ಸಸ್ ಅಂತ ನಾನು ಪದೇ ಪದೇ ಯಾಕೆ ರಿಪೀಟ್ ಮಾಡ್ತೀನಿ ಅಂದ್ರೆ ಈ ತರದೊಂದು ಬೇಕಿತ್ತು ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಡೀಟೇಲ್ಸ್ ಏನಾದ್ರು ಕೊಡ್ಬೋದಾ? ಥಿಯೇಟರ್ಸ್ ಎಷ್ಟು ಜಾಸ್ತಿ ಆಗಿದೆ? ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇನ್ನೂ ಬಂದಿಲ್ಲ, ಡೈರೆಕ್ಟರ್ ಕೊಡ್ತಾರೆ. ಬಟ್ ಎಲ್ಲದಕ್ಕಿಂತ ಒಂದು ಸಕ್ಸಸ್ ಆಗಿದೆಯಲ್ಲ, ಅದೇ ಒಂದು ಖುಷಿ, ಒಂದು ಅದ್ಭುತ ಖುಷಿ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಕೆಲವೊಂದನ್ನ. ಬಟ್ ಕನ್ನಡ ಪಿಕ್ಚರ್ನ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ರೆ ಯಾಕೆ ಜನ ನೋಡಲ್ಲ ಅನ್ನೋದನ್ನ ಇದು ಕೃಷ್ಣಂ ಪ್ರಣಯ ಸಖಿ ತೋರಿಸಿದೆ. ಸೊ ಹಾಗಾಗಿ ನಾವು ದೊಡ್ಡ ಇದನ್ನ ಮಾಡಿದೀವಿ ಅಂತಲ್ಲ, ಬಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಜನ, ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಒಳ್ಳೆ ಪಿಕ್ಚರ್ ಕೊಡುವ ಅಂತೇಳಿ ಮೋಟಿವೇಟ್ ಅಲ್ಲಿ ಯೋಚನೆ ಮಾಡಿ ವರ್ಕ್ ಮಾಡೋದು ಒಳ್ಳೇದು. ಹೌದು, ಅದು ಓವರ್ಸೀಸ್ ಅಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀವಿ. ದುಬೈಲಿ ಮತ್ತೆ ಗಲ್ಫ್ ಕಂಟ್ರೀಸ್ ಅಲ್ಲಿ 1 ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದೀವಿ. ಮತ್ತೆ US, ಆಸ್ಟ್ರೇಲಿಯಾ ಅಲ್ಲಿಂದನೂ ಕೇಳ್ತಾ ಇದ್ದಾರೆ, ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡಿಗರಂಗ ಅಂದ್ರೆ ನಾವು ಎಲ್ಲಾರನ್ನು ಪ್ರೀತಿ ಮಾಡ್ತೀವಿ, ಎಲ್ಲಾ ಭಾಷೆನೂ ಪ್ರೀತಿ ಮಾಡ್ತೀವಿ, ಆಯ್ತಾ? ಯಾವುದೇ ಸಿನಿಮಾ, ಯಾವುದೇ ಲ್ಯಾಂಗ್ವೇಜ್ ಬಂದ್ರು ನಾವು ನೋಡ್ತೀವಿ. ಸೊ ಕನ್ನಡನೂ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡಿಗರು ಎಲ್ಲ ಕನ್ನಡ ಪಿಕ್ಚರ್ ನೋಡ್ಲೇಬೇಕು, ಯಾಕಂದ್ರೆ ಬೇರೆಯವ್ರಿಗೆಲ್ಲ ನಾವು ನೋಡ್ತೀವಲ್ವಾ, ಅದು ನೋಡ್ಬೇಡಿ ಅಂತ ಹೇಳದಲ್ಲ. ಬಟ್ ಒಂದು ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡಿ. ಥಿಯೇಟರಲ್ಲಿ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ನಾವು ಮನೇಲಿ ಕೂತ್ಕೊಂಡು ಟಿವಿಲಿ ನೋಡೋದಕ್ಕೂ, ಒಂದು ಫೋನಲ್ಲಿ ನೋಡೋದಕ್ಕೂ, ಒಂದು ಥಿಯೇಟ್ರಿಗೆ ಹೋಗಿ ನೋಡೋದು ಬಹಳ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು 25 ವರ್ಷದಿಂದ ಹೊರದೇಶದಲ್ಲಿ ಇರೋದು, ಅಂದ್ರೆ ಇಂಡಿಯಾ ಪ್ಲಸ್ ಹೊರದೇಶ, ನನ್ನ ಬಿಸ್ನೆಸ್ ಎಲ್ಲ ಇರೋದು ಹೊರದೇಶದಲ್ಲೇ. ಸೊ ನನಗೇನು ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಇದು ಪ್ಯಾಷನ್. ನನ್ನ ಮೊದಲನೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ರಾಜ್ ಅವ್ರ ಜೊತೆ ದಂಡುಪಾಳ್ಯ, ಇದು 2ನೇ ಪಿಕ್ಚರು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಂದ.
ಸೊ ಹಾಗಾಗಿ ನಾನು ಕನ್ನಡ ಪಿಕ್ಚರ್ ಅಂದ್ರೆ ನಾನು ಕನ್ನಡದ ಅಭಿಮಾನಿ, ನನಗೆ ಕನ್ನಡ ಅಂದ್ರೆ ಒಂದು ಇಷ್ಟ. ಈಗ ಹೊರಗಡೆ 25 ವರ್ಷದ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಇದೆ, ಅದು ಬೇರೆ ಪ್ರಶ್ನೆ. ಬಟ್ ನಮ್ಮ ದೇಶಕ್ಕೆ, ನಮ್ಮ ಕನ್ನಡ ನಾಡಿಗೆ ನಾವು ಏನ್ ಮಾಡಿದೀವಿ, ಇಲ್ಲಿಂದ ಹುಟ್ಟಿ ಬೆಳೆದಿದ್ದಲ್ವಾ, ಸೊ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ನನ್ನ ಪ್ಯಾಷನ್ ಇರೋದ್ರಿಂದ ನಾನು ಒಂದು ಪಿಕ್ಚರ್ ಮಾಡಿದೆ. ಬೇರೆ ರಾಜ್ಯಗಳಲ್ಲಿ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಓಕೆ ಓಕೆ. ಇಲ್ಲ, ಬಡ್ಜೆಟ್ ಬಗ್ಗೆ ಮತ್ತೆ ಮಾತಾಡುವ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆರಾಮಾಗಿ ಮಾತಾಡುವ. ಇದು ಜಸ್ಟ್ 3 ದಿನ ಆಯ್ತು, ಬಟ್ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮುಂದೆ, ಅದೆಲ್ಲ ಇಂಪಾರ್ಟೆಂಟು. ಆಮೇಲೆ ನಮ್ಮ ಚಿತ್ರರಂಗ ತಂಡದಿಂದ ಅಸೋಸಿಯೇಷನ್ ಇಂದ ಪೂಜೆ ಮಾಡಿದ್ರು 14th, ಅದು ಸಹ ಬ್ಲೆಸ್ಸಿಂಗ್ ನಮಗೆ ಬಂದಿದೆ. ಒಂದು ಒಳ್ಳೆ ಪ್ರಾಡಕ್ಟ್ ಇದೆ, ಅದ್ರ ಜೊತೆ ದೇವರ ಆಶೀರ್ವಾದನೂ ನಮ್ಮ ಜೊತೆ ಇದೆ. ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ. ಓಕೆ ಸರ್, ಸಾಕಾ? ನೀವು ಹೇಳ್ತಾ ಹೋದ್ರೆ ನನಗೆ ಇನ್ನೂ ಇದ್ದಾರೆ, ಹಂಗಾಗಿ. ಬಟ್ ನಂಗೆ ಒಂದ್ ಖುಷಿ ಆಗಿದೆ ಏನಂದ್ರೆ, ನೀವು ಪದೇ ಪದೇ ಅವ್ರು ರಿಪೀಟ್ ಮಾಡಿದ್ರು ಕನ್ನಡ ಚಿತ್ರರಂಗದ ಮೇಲೆ, ಕನ್ನಡ ಭಾಷೆ ಮೇಲೆ, ಕನ್ನಡಿಗರ ಮೇಲೆ ಇರೋ ಪ್ರೀತಿಗೆ ನಾನು ಅಲ್ಲಿಂದ ಬಂದು ಇಲ್ಲಿ ಸಿನಿಮಾ ಮಾಡ್ತೀನಿ ಅಂತ. ನಿಮ್ಮಿಬ್ರು ಕಾಂಬಿನೇಷನ್ ಕೂಡ ಒಂಥರ ಹಿಟ್ ಕಾಂಬಿನೇಷನ್. ಇದು ಹಿಂಗೆ ಮುಂದುವರಿಲಿ, ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಬರ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಡೆಫಿನೆಟ್ಲಿ. ಆಮೇಲೆ ಎಲ್ಲದಕ್ಕಿಂತ ಓಕೆ, ಪೂಜೆ ಮಾಡುವಾಗ ನಮ್ಮ ತಾಯಿ ಕ್ಲಾಪ್ ಮಾಡಿದ್ದು, ನಮ್ಮ ತಾಯಿ ನನ್ನ ಮಕ್ಕಳು, ಅವರ ಒಂದು ಪ್ರೀತಿ ಇವತ್ತು ಆಶೀರ್ವಾದ ಇದೆಯಲ್ಲ, ಸೊ ಇವತ್ತು ನನಗೆ ಕಾಣ್ತಾ ಇದೆ ಅವರದ್ದು ಎಂತ ಪ್ರೀತಿ ಅಂದೆ, ಎಂತ ಆಶೀರ್ವಾದ ಕೊಟ್ಟಿದ್ದಾರೆ ಅಂತೇಳಿ. ಸೊ ನಮ್ಮ ತಾಯಿಯವರು ಯಾವತ್ತೂ ಅದೇ ಬ್ಲೆಸ್ಸಿಂಗ್. ಹೌದು, ಥ್ಯಾಂಕ್ ಯು. ಖುಷಿ ಎಲ್ಲದರಲ್ಲೂ 2 ಮೂವಿಲೇ ಇದೆ, ಬಟ್ ಇದು ಒಂದು ಫ್ಯಾಮಿಲಿ ಹೋಲ್ ಎಂಟರ್ಟೈನ್ಮೆಂಟ್, ಅಂದ್ರೆ ಹೋಲ್ ಫ್ಯಾಮಿಲಿ. ಈಗ ಪಕ್ಕ ಪ್ರಸನ್ನ ಥಿಯೇಟರ್ಗೆ ಹೋಗಿದ್ವಿ ಬರೋದಕ್ಕೆ ಮುಂಚೆ. ಸಣ್ಣ ಮಕ್ಕಳು ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸಣ್ಣ ಮಕ್ಕಳು ಕರ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರಲ್ಲ, ಅದಕ್ಕಿಂತ ಸಂತೋಷ ಬೇರೆನಿಲ್ಲ. ಸೊ ನಮ್ದು ಹೆಂಗೆ ಅಂದ್ರೆ ಟಿಕೆಟ್ 1, 2 ಕಟ್ ಆಗ್ತಾ ಇಲ್ಲ, 5, 10, 15 ಅಂದ್ರೆ ಹೋಲ್ ಫ್ಯಾಮಿಲಿ ಬರ್ತಾ ಇದೆ, ಆಯ್ತಾ? ಸೊ ಹಾಗಾಗಿ ಅದು ಇನ್ನೂ ಬೇರೆನೇ ಥ್ರಿಲ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ, ಜಾಸ್ತಿ ಸಮಯ ತಗೊಂಡಿದ್ದಕ್ಕೆ. ಅಯ್ಯೋ ಇಲ್ಲ ಸರ್, ಸಾರಿ. ಓಕೆ ಓಕೆ, ಥ್ಯಾಂಕ್ ಯು. ಸಕ್ಸಸ್ ಅಂತ ಹೇಳಿದ್ರೆ ಓಕೆ, ಪತ್ರಿಕೆಯಲ್ಲಿ ಬರೋದು, ಆಮೇಲೆ ಸೋಷಿಯಲ್ ಮೀಡಿಯಾಸಲ್ಲಿ ಬರೋದು ಬೇರೆ. ಈ ಥಿಯೇಟರ್ಸೇ ಫಿಲ್ ಆಗ್ತಾ ಇದೆಯಲ್ಲ, ಹೌಸ್ಫುಲ್ ಆಗ್ತಾ ಇದೆ ಇದು. ಅಲ್ಲ, ಕಲೆಕ್ಷನ್ ಮತ್ತೆ ಈಗ ಸದ್ಯಕ್ಕೆ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಆ ಥರ ಹೇಳ್ಬಾರ್ದಂತ ಏನಿಲ್ಲ, ನಮ್ಮ ಡೈರೆಕ್ಟರ್ ಕೊಡ್ತಾರೆ ಆ ಲಿಸ್ಟ್ ಎಲ್ಲ, ಅವ್ರ ಹತ್ರ ಇದೆ. ಇಲ್ಲ ನನಗೇನು ಗಾಬರಿ ಏನಿಲ್ಲ ಅನ್ಸಿ. ಡೆಫಿನೆಟ್ಲಿ ಎಲ್ಲ ಮುಗಿದ್ಮೇಲೆ ಆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮಾಧ್ಯಮದವ್ರ ಮುಂದೆನೆ ಕೂತ್ಕೊಂಡು ನಾವು ಇದು ಮಾಡ್ತೀವಿ. ಓಕೆ, ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಫ್ರೆಂಡ್ಸ್, ನೀವು ನಮ್ಮನ್ನ ಒಳ್ಳೆ ಪ್ರಮೋಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕಂಟೆಂಟ್ ಇದೆ, ಇನ್ನೂ ಪ್ರಮೋಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ಅವರು 15 ಟಿಕೆಟ್ ಒಂದ್ ಫ್ಯಾಮಿಲಿಯಿಂದ ಹರಿತಾ ಇದಾರೆ ಅಂದಾಗ್ಲೇ ಗೊತ್ತಾಯ್ತು ನಮ್ಗೆ ಅವ್ರು ಎಷ್ಟು ಚಿಲ್ಲಾಗಿದ್ದಾರೆ ನಿರ್ಮಾಪಕರು. ತುಂಬಾ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಇನ್ನೊಂದ್ಸರಿ ನಮಸ್ಕಾರಗಳು. ಏನ್ ಸರ್ ನೀವು ಏನ್ ಊಟ ಮಾಡ್ತೀರಾ ಸರ್ ನೀವು? ಊಟನಾ? ಮಾಮೂಲಿ ನಮ್ಮ ಮುದ್ದೆ, ದ್ವಾಸೆ, ಚಿತ್ರಾನ್ನ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಬರೀ ನಮ್ಮ ಕರ್ನಾಟಕದ ಊಟನೇ ಮಾಡೋದು. ಸರಿ, ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ದು ರಂಗಾಯಣ ರಘು ಸರ್ ಅಂದ ತಕ್ಷಣ ಆ ಕಾಂಬಿನೇಷನ್ ತುಂಬಾ ಬೇರೆ 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 ತರದ್ ನೋಡಿದೀವಿ. ಹೌದು. ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು, ಈ ತರದೊಂದು ಕಾಂಬಿನೇಷನ್ ಅವ್ರಿಬ್ರದ್ದು ಮಾಡಿಸ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ಈ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು, ವಿಭಿನ್ನವಾದ ಸ್ಲ್ಯಾಂಗು ಕನ್ನಡದು. ಏನ್ ಹೇಳ್ತೀರಾ ಸರ್ ಸಿನಿಮಾ ಸಕ್ಸಸ್ ಬಗ್ಗೆ? ನಾನು ಫಸ್ಟ್ ಒಂದು ಮಂತ್ರ ಹೇಳ್ಬಿಡ್ತೀನಿ ಇವಾಗ ಮನಸ್ಫೂರ್ತಿಯಾಗಿ. ಯೂಟ್ಯೂಬ್ನವ್ರಿಗೆ, ಅವ್ರಿಗೆ, ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ, ಆಮೇಲೆ ನಮ್ಮ ಮಾಧ್ಯಮದವರು, ಆಮೇಲೆ ಇವರು ನಮ್ಮ TV ಅವ್ರು ಎಲ್ಲಕ್ಕೆ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದೇನು ಪ್ರೀತಿ ಬಂತು ಮಾತ್ರ. ನಿಮಗೂ ಬೇಜಾರಾಗಿತ್ತು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಅಂತ. ನಿಜವಾಗ್ಲೂ ಯೂಟ್ಯೂಬರ್ ಎಲ್ಲರಿಗೂ ಒಳ್ಳೇದಾಗಲಿ. ಆರಾಮ್ ಸರಿ ಆರಾಮ್ ಸರಿ ಆರಾಮ್ ಸರಿ, ಇನ್ನು ಹಿಂಗೆ ಕನ್ನಡ ಸಿನಿಮಾ ಗೆಲ್ಸಿ. ಆಯ್ತನಪ್ಪ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.
ಅದ ಆ ಸ್ಲ್ಯಾಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಅಮ್ಮ ಅಮ್ಮಯ್ಯ ನಿನ್ಗೆ ಏನಮ್ಮ ನಿನ್ಗೆ ಇವಾಗ ಏನ್ ಬೇಕಮ್ಮ ನಿನ್ ಕೈ? ಅದು ಆ ಡೈಲಾಗ್ ಬೇಕು ಅದು. ಹೂನಮ್ಮ ನಾನು ಹೇಳಿದ್ನಲ್ಲ, ಈ ಅಪ್ಪನು ಶ್ರೀನಿವಾಸರಾಜ್ನು ಬಂದ್ಬಿಟ್ಟು ಕತೆ ಹೇಳಕ್ ಬರ್ತಾ ಇದ್ನಲ್ಲ, ಅವಾಗ ನನಗೆ ಮಟನ್ನು ಬೋಟೆ ಚಾಕಣ ಇದೇ ವಾಸನೆ ಬರ್ತಾ ಇತ್ತು. ಇದೇನ್ ಹಿಂಗೆ ಅಂತ ಹತ್ರಕ್ಕೆ ಬರ್ತಾ 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 ಒಳ್ಳೆ ಹೂನಾಸೆ ಬಂದ್ಬಿಡದ, ಘಮ 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 ಅಂತಿತ್ತು. ನನಗೆ ಇದು ಹೇಳ್ದಾಗ ನಿಜ ನನಗೂ ಸ್ವಲ್ಪ ಭಯ ಆಯ್ತು. ಇದನ್ನ ಹೆಂಗಿದ್ ಹಿಂಗ್ ಮಾಡ್ಕೊಂಡಿದಾರಲ್ಲ ಹಿಂಗೆ. ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಇವ್ರು ಒಂದು ಸರ್ ಇದು ಹೀಗಿದೆ, ನೀವಿಬ್ರು ಸೇರ್ಕೊಳ್ಳಿ, ಏನ್ ಮಾಡ್ತೀರಾ ನೋಡಿ. ಅವ್ರ ಹಂಗೆ ಮಾತಾಡೋದು. ನೋಡಿ ಸರ್, ಅಷ್ಟೇ ಸರ್, ಟೇಕ್ ಹೋಗ್ಬಿಡೋಣ ಸರ್ ಅಂದ್ರು. ಅಯ್ಯೋ ಇರಿ ಸರ್ ಇರಿ ಅಂತೂ ನಾವು ಕೊನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳ್ವಿಕ ಅಂದ ಪರಂದೊಡ್ಡು அந்த பொண்ணൊന്നുമില്ല അത് നല്ല മണ്ണു അവിടെ ಪಣ್ಣು ಎಂದ ಕನ್ನಡ ಕಲಿತು ನಮಗೆ ಹೇಳ್ತಲ್ಲ ನಲ್ಲ ಪಂಡು. ಇವರೆಲ್ಲ ಸೇರ್ಕೊಂಡು ಮಾಡಿದ್ವಿ ಇಂಪ್ರೊವೈಸೇಷನ್ಸ್ಗಳು. ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಪನ್ಗೆ ಸೇರ್ಬೇಕು. ಯಾಕೆ ಹೇಳಿ, ಅರ್ಜುನನ್ ಕತೆ, ನೀರ್ಗೆ ಎಗುರೋ ಕತೆ, ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದ್ರದ್ದು ಮೇಕೆ ಸೀನ್ ಮಾಡ್ತಾ ಇದೀವಿ. ಆ ಮೇಕೆ ಸೀನ್ ಮಾಡ್ಬೇಕಾದ್ರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಣ್ಣ ಮೇಕೆ ಡೈಲಾಗ್ ಮರಿಬೇಡ ಹೇಳು. ಅದು ಅದ್ಭುತ. ಅದು ಆಕ್ಚುಲಿ ಮೇಕೆ ಸೀನ್ ಸ್ಲ್ಯಾಂಗ್, ನಿಮ್ ಹಂಗಾಗಿ ನಿಜವಲ್ಲ ಅದು ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಇವರು ಅದೇ ನನ್ಗೆ 2 ಪೀಸ್ ಎಲ್ಲ ಇರ್ಬೇಕು ಅಂತ ನೋಡಿದ್ರು. ಬೇಡ ಸರ್ 2 ಪೀಸ್ ಬೇಡ, ಅವರೆಲ್ಲ ಸಿಲ್ಕ್ ಸ್ಮಿತ ಜೈಮಾಲಿ ಎಲ್ಲ ಹೋಗಿದ್ದಾರೆ, ನನಗೆ ಇನ್ನೊಂದು ಕ್ರಾಸ್ ಕೊಡಿ ಅಂತ ಹೇಳಿ ಕ್ರಾಸ್ ಹಾಕೊಂಡೆ ನಾನು. ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನು ನಿಜವಾಗ್ಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ, ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ನಮ್ಮ ಗೆಲುವು ಹೌದು, ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು, ನಿಮ್ಮೆಲ್ಲರ ಗೆಲುವು. ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗಿತ್ತು, ಯಾಕೆ ಬರ್ತಿಲ್ಲ ಅಂತ. ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲೂ ಮುಟ್ಟಿದೆ. ಅವರು ಅದಕ್ಕೋಸ್ಕರ ಬಂದಿದ್ದು. ನಮ್ದು ಅದೇನೋ ಕಾಗ್ತಾ ಎನ್ಕೋತಾ ಇದ್ವಿ. 2006 ಮುಂಗಾರು ಮಳೆ ಫಸ್ಟ್ ಬಂತು, ಡಿಸೆಂಬರ್ 29. ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ. ಆಮೇಲೆ ವಿಜಯ್ಗೆ ಹೇಳ್ದ, ವಿಜಯ್ ನೀನು ಫೆಬ್ರವರಿ 23 ಬಾರೋ, ನಾನು ಮಳೆ ಬರ್ಸಿದ್ದೀನಿ, ನೀನು ಗುಡುಗು ಸುಳ್ಳೆಲ್ಲ ಬರ್ಸ್ಬಿಡು ಅಂದ. ಅವಾಗೂ ನಮ್ಗೆ ಹಿಂಗೆ ಆಗಿತ್ತು. ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನು ಎಲ್ಲರ ಮನೆಯಲ್ಲೂ ಇಷ್ಟಿದ್ದು ಸಿಡಿಗಳು, ರಿಮೇಕ್ ಸಿಡಿಗಳು. ಅದಾದ್ಮೇಲಿಂದ ಒಳ್ಳೇದು ಆಯ್ತು, ಕೆಟ್ಟದ್ದು ಆಯ್ತು. ಹೊಸಬರು ಎಂತೆಂಥವ್ರು ಅಪ್ಪಯ್ಯ ಪೋರ ಜಿಮ್ಗೆ ಪೋರ ಇಟ್ಲು ಸೇರ ಅಂತ ಹೇಳಿ ಮಾಡಿ ಜನ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆಂತ ಸುಮ್ಮನೆ ಹೋಗೋದು. ಏನ್ ಸಾರ್ ಮುಂಗಾರು ಮಳೆಮೋ 100 ಕೋಟ್ಲು ದುನಿಯಾ, ಅದು ನೀವು 50 ಕೋಟ್ಲು. ಅವನೇ ಎಂತಾಯ್ತು ಸಿನಿಮಾಕ್ಕೆ ಹೋಗ 60-40 100 ಸೈಟ್ ಅಮ್ಮಿಸ್ತೆ 3 ಕೋಟ್ಲು ಸರ್ ಸಿನಿಮಾ ಸೈತು. ಅವನೇಮೆ ಆ ಮನೇಲಿರೋ ಹುಡುಗರ್ನೆಲ್ಲ ಜಿಮ್ಗೆ ಕಳಿಸ್ಬಿಟ್ರು. ಸುಡ್ರ వాడు గణేశుడు 100 కోట్లు చేసిండాడంట, నీకేం పోరా వాడు చూడు చూడ ఆ దునియా విజయ్ 60 కోట్లంట పోరా ಅಂತ ಕಳ್ಸಿ ಅವನು ಆ ಡೈರೆಕ್ಟರ್ಗಳಿಗೆ ಹೀರೋಗಳಿಗೆ ಏನೇನೋ ಗೊತ್ತಿರಲಿಲ್ಲ. ಹಂಗ್ ಮಾಡಿ ತಿರ್ಗಾ ಜನ ಬರ್ದಂಗ್ ಮಾಡಾಕ್ಬಿಟ್ರು. ಇದು ಮತ್ತೆ 2026, ಅದು 2006, ಅದು 8, ಇದು 2026 24 ಕರೆಕ್ಟ್ ಮಾಡ್ದಮ್ಮ ನೀನು. ಒಳ್ಳೆಯವಳು ಅಮ್ಮಯ್ಯ, ನೀನು ಬಲೆ ಇದೆಯಾ ಕಣ ನೀನು. 8 ಇದು ಫಸ್ಟ್ ವಿಜಯ್ ಹೇಳ್ಬಿಟ್ಟ, ಗಣಪ ನಾನು ಹೋಗ್ಬಿಟ್ಟು ಗದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು, ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ್ಗೆ ಅಂತ ಹೇಳಿ ಎಲ್ಲ ಡಣ್ಣ ತಿರುಗಿಸ್ಬಿಟ್ರು. ಪ್ರಾಣ ತಂದ ಅಂದ ಗರ 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 ಎಲ್ಲ ಕಡೆ ತಿರುಗಿಬಿಡ್ತು. ಎಲ್ಲ ಬರ್ತಿದ್ದಾರೆ, ನೋಡ್ತಿದ್ದಾರೆ. ನಮ್ಮ ಶ್ರೀನಿವಾಸರಾಜ್ ಅವ್ರಿಗೆ ನಮ್ಗೆ ಅದಕ್ಕಿಂತ ನಮ್ಗೆ ಈ ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರ್ಲಿ, ಎಲ್ಲ ಬರ್ಲಿ ಅಂತಿದ್ವಿ. ಈಗ ನಮ್ಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮ್ಗೆ ಬಹಳ ಖುಷಿ. ಅವ್ರಿಗೆ ಅದೇನು ಕಾನ್ಫಿಡೆನ್ಸು, ಇದನ್ನ ಇಷ್ಟೇ ರಿಚ್ ಆಗಿ ಮಾಡ್ಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದೀವಿ ಸರ್, ಮಾಡೋಣ ಜನ ಕರ್ಸೋಣ ಅಂತ ಅವ್ರು ಅವತ್ತೇ ಹೇಳಿದ್ರು. ನಾನು ಇದು ಮಾರ್ಕೆಟಿಂಗು ಬಿಡಲ್ಲ ಸರ್, ನಮ್ದು ಇವತ್ತು ಶೂಟಿಂಗ್ ಮುಗಿದ ತಕ್ಷಣ ಸಿನಿಮಾ ಹೋಗಿಯಲ್ಲ, ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ನಿಜವಾಗ್ಲೂ ಪ್ರಶಾಂತ್ ಸರ್, ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನ್ ತಿಂದ್ರೋ ಏನ್ ಬಿಟ್ರೋ ಪಾಪ. ನಾವು ಕೀನಿಯಾಗ ಹೋಗಿದ್ವಿ, ಭಾರಿ ಕಷ್ಟ ಅಲ್ಲೆಲ್ಲ. ಯಾವುದು ಕೀನ್ಯದ ಬರೀ ಪ್ರಾಣಿನೇ. ಮೊದಲು ಆಗಾಗ ಸಿಂಹ ಹುಲಿ ಅಂತಂದ್ವಿ, ಆಮೇಲೆ ಪ್ಯಾಕೆಟ್ ಬಂದ್ರೆ ಯಾವಾಗ ತಾಯಿ ಅಂತಂತಿದ್ವಿ. 25 ದಿವಸ ಎಲ್ಲಿ ನೋಡ್ರಿ ಬರೀ ಅವೇನಾ.
ಅವೇ ಅವಕ್ಕೆ ನಮ್ಮನ್ನ ನೋಡಿ ಅದಾಗಿದೆ. ಒಂದು ಆಸೆ ಇದೆ, ಅದು ಯಾವುದೋ ಒಂದು ಸಿಂಹಪ್ಪ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೇ ಇತ್ತು. ನಾವು ಜೀಪ್ ತಗೊಂಡು ಹಂಗೇ ಹೋಗ್ತಿದ್ವು. ಅದು ಹಿಂಗೆ ಒಂದ್ಸರಿ ನಮ್ಮನ್ನು ನೋಡ್ತಿಂಗೆ ತಿರ್ಗಾ ಹಂಗೆ ಫಾಲೋ ಮಾಡ್ತಿದ್ವು. ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಅಂದ್ಬಿಟ್ಟು. ಥೂ ರಾಮ, ಬಿದ್ದು ಒದ್ದಾಡ್ಬಿಟ್ವಿ ಅದನ್ನ. ಆಮೇಲೆ ಹಿಂಗೆ ನೋಡಿ ನಗುತ್ ನಮ್ಮ ನೋಡ್ರು. ಅಯ್ಯೋ ಸಿಂಹವೇ ಅಂತ ಅಂದ್ಕೊಂಡಿದ್ದು. ನಿಜ ಬರೀ ಪ್ರಾಣಿನೇ ಪ್ರಾಣಿ. ನೋಡಿ 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 ನಮ್ಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರಂದ್ರೆ ಅಯ್ಯೋ ಹೋಗಪ್ಪ ಅಂತ ನಂಗಾಯ್ತು. ಅದೇ ಥರ ನಾನು ಉಗಾಂಡ ನೆನಪಿಸ್ಕೊಂಡೆ. ಸಾರು ಅಲ್ಲಷ್ಟು ಕಷ್ಟಪಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣಂ ಪಣಿಯ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸರ್ಗೆ. ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು KGF ಫುಲ್ಲು ಓಪನ್ ಆಯ್ತು. ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ, ಪ್ರೀತಿ ಅಭಿಮಾನ, ನಮ್ಮೆಲ್ಲರ ಶ್ರಮ. ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದಾನೆ. ಅಂತ ಒಳ್ಳೊಳಗೆ ಖುಷಿ. ಸರ್ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ. ಸೂಪರ್ ಬಿಡಮ್ಮ ನೀನು. ಏನಮ್ಮ ಗಣೇಶ್ ಪಾಪ ಸುಮ್ಮನೆ ಕುಣಿಸ್ಬಿಟ್ಟಿದ್ದೆ. ಗಣೇಶನ್ ಕುಣಿಸ್ಬಿಟ್ಟು ಅಲ್ಲ, ಇದು ಸಿನಿಮಾ ಸಕ್ಸಸ್ ಮೇಟು, ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ. ಅಲ್ಲ ಈಗ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ. ಎಲ್ಲರೂ ಸಾಧು ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಗೆಲ್ಸ್ಬಿಟ್ಟೆ ಅಂತಂದ್ರು. ಅಯ್ಯೋ ನಿಮ್ಮ ಮನ್ಕಾಯೋಗ ಒಂದ್ ಪ್ರಮೋಷನ್ಗೂ ಬರ್ಲಿಲ್ಲ. ಫೋನ್ ಮಾಡಿದ ತಕ್ಷಣ ರಗಣ ಹೆಗ್ರಗಣ ಗೆದ್ಬಿಟ್ಟಲ್ವಾ ಅಂತಾರೆ. ಪ್ರಮೋಷನ್ ಬರ್ಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ. ಅಲ್ಲೇ ಇರ್ಲಿ ಪಾಪ, ಗೊತ್ತಿಲ್ಲ ನೆಕ್ಸ್ಟ್ ML MP ಏನಾಗ್ಲಿ, ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರ್ಲಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣೋ 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 ಶರಣೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗಣೇಶ ಗಣಪ ಹೇಳ್ತಾರೆ. ಗಣಪ ಈ ಥರದೊಂದು ನಿಜವಾಗ್ಲೂ ಒಂದು ರೀತಿ ಬೇರೆ ಯುಗ ಪರ್ವ, ಗಣಪನ ಪರ್ವ ಶುರುವಾಯ್ತಲ್ಲ. ನಮಗೆ ಚಿತ್ರರಂಗಕ್ಕೆ, ಅಭಿಮಾನಿಗಳಿಗೆ, ಎಲ್ಲರಿಗೂ, ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣು ಶರಣೋ ಶರಣು. ಶಾರದಮ್ಮಂಗೆ ವಿಶೇಷವಾದ ಥ್ಯಾಂಕ್ ಯು. ಮೀನ ಕಣ್ಣೋಳೆ ಅಂತ ಡ್ಯಾನ್ಸ್ ಮಾಡಿದ್ವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬಾ ಒಳ್ಳೇದಾಗ್ಲಿ. ಈಗ ಈ ಸಿನಿಮಾಗೆ ಅದ್ಭುತವಾಗಿರುವಂತಹ ಡೈಲಾಗ್ಸ್ ಗಳನ್ನ ಬರೆದಂತ ವಿಜಯ್ ಈಶ್ವರ್ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಶರಣ್ಯ ಅವರ ಬೀಚ್ ಸಾಂಗ್ ಬಗ್ಗೆ ಈಗಷ್ಟೇ ರಘು ಸರ್ ಹೇಳ್ತಾರೆ. ಬನ್ನಿ ಇಲ್ಲಿ ಏನಾದ್ರು ಬಿಟ್ರ ಸರ್? ವಿಜಯ್ ಸೂಪರ್, ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ನಿಜವಾಗ್ಲೂ ಬಹಳ ಚೆನ್ನಾಗಿ ಡೈಲಾಗ್ ಬರ್ದಿದ್ಯಾ ನೀನು. ಮಾಸ್ತಿ ಅಂತ ಹಂಗ್ ಡೈಲಾಗ್ ಬರ್ದಿ, ನೀನು ಕುಸ್ತಿ ತರ ಡೈಲಾಗ್ ಬರ್ಬಿಟ್ಟಿದ್ಯಾ ನೀನ್. ನೆಕ್ಸ್ಟ್ ಇವಾಗ ಕುಸ್ತಿ ಈಶ್ವರ್ ಅಂತ ಇಟ್ಕೊಂಡ್ಬಿಟ್ಟಿನಿ. ಹೊಸ ಹೆಸರು ಸೂಪರ್ ಬರ್ದಿದ್ಯಾ, ನಿಜವಾಗ್ಲೂ ಫ್ಯಾಂಟಾಸ್ಟಿಕ್. ಶ್ರೀನಿವಾಸ ರಾಜು ಕಿವಿಲಿ ಏನ್ ಹೇಳಿದ್ರೆ ಗೊತ್ತಿಲ್ಲ, ತುಂಬಾ ಹೇಳ್ತಾರ ಅವ್ರು. ನಮ್ಗೆ ಸುಮ್ಮನೆ ಇದೆ ಸರ್, ಅದು ಸುಮ್ಮನೆ ಬನ್ನಿ ಸರ್ ಜೈ ಬಲೆ ಅಂತ ಹೇಳ್ಬಿಟ್ಟು ಹೊಂಟಾಗಿ ಸರ್ ಅನ್ನೋರು. ಸೂಪರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಪೃಥ್ವಿ ಭಟ್ ಅವರು ಈಗಷ್ಟೇ ಬಂದಿಲ್ವಾ? ಪೃಥ್ವಿ ಅವರು ಓಕೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ಲಿ ಶ್ರೀನಿವಾಸ್ ಸರ್ ನಾನು ಥ್ಯಾಂಕ್ ಯು ಹೇಳಬೇಕು. ಅವರು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಫಸ್ಟು ಟೆಸ್ಟ್ ಮಾಡಿದ್ರು. ನೀವು ಅಂದ್ರೆ ತೆಲುಗುನಲ್ಲಿ ಮಾತಾಡ್ತಿದ್ವಿ ಇಬ್ರು. ನೀವು 7 scenes ಫಸ್ಟ್ ರಾಯಿ తర్వాత చూద్దాం, ಇಫ್ ಇಟ್ ವರ್ಕ್ಸ್ ಔಟ್ ವೆಲ್ ವಿ ವಿಲ್ ಕಂಟಿನ್ಯೂ ಅಂತ. ಫಸ್ಟ್ ಒಂದು 7 scene ಮಾತ್ರನೇ ಬರೆದು ರೀಡಿಂಗ್ ಕೊಟ್ಟೆ. ಸೊ ಟೋಟಲಿ ಅವರು ಅಲ್ಲಿ ಕನ್ವಿನ್ಸ್ ಆದರು. ಮುಂಚೆ ಸುಮಾರು ಜನ ಬರೆದಿದ್ರು ಡೈಲಾಗ್ಗಳನ್ನ, ಅದೆಲ್ಲಾನು ಪಕ್ಕಕ್ಕಿಟ್ಟು ನನ್ನನ್ನು ಬರೆಯೋದಕ್ಕೆ ಮುಂದೆ ಬಿಟ್ರು. ಅಲ್ಲಿಂದ ಒಂದು ಫ್ರೀಡಮ್ ಅಂತಾನೆ ಕೊಟ್ಟರು, ಯಾವುದೇ ಬೌಂಡ್ರೀಸ್ ಹಾಕ್ಕೊಳ್ದೆ. ಅವ್ರು ಹೇಳ್ತಿದ್ರು ನೀನು ಬರಿ ಅಂತ. ಅದು ಬರೆದ ಮೇಲೆ ವಿಜುವಲಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಸರ್ ವಿಜುವಲೈಸೇಷನ್ ಹೆಂಗೆ ಮಾಡಿದ್ದಾರೆ ಅಂತ. ಸರ್ ರಿಯಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು ಸಿನಿಮಾ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು, ಪ್ರಶಾಂತ್ ಸರ್. ಒಂದು ಸ್ಕ್ರಿಪ್ಟ್ನ ಬರೆದಾಗ ಅದು ನಾವೊಂದು ವಿಜುವಲ್ ಇಟ್ಕೊಂಡು ಬರೆದಿರ್ತೀವಿ, ಅದಕ್ಕಿಂತಲೂ ಜಾಸ್ತಿ ಪಿಕ್ಚರೈಸೇಷನ್ ಮಾಡೋಂಥ ಎಬಿಲಿಟಿ ಕೊಡೋದು ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಪ್ರೊಡ್ಯೂಸರ್ ಸಪೋರ್ಟ್. ಅಷ್ಟು ದೊಡ್ಡ ಸಪೋರ್ಟ್ ಕೊಟ್ಟಿದ್ದಾರೆ.
ಆ್ಯಂಡ್ ಗಣೇಶ್ ಸರ್. ಈ ಸ್ಕ್ರಿಪ್ಟ್ ಒಂದು 50% ಅಂತಂದರೆ ಇನ್ನು 50% ತೂಕ ಹಾಕಿರೋದು ಒಂದು ತಕಡಿನಲ್ಲಿ ಗಣೇಶ್ ಸರ್. ಯಾಕಂದರೆ ಪ್ರತಿಯೊಂದು ದಿನಾನು ಅವರು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಿದ್ರು ಇದೇಂಚಿನ ಒಂದು ಕೆಲಸ ಮಾಡೋ, ಇದನ್ನ ಹಿಂಗೆ ಮಾಡೋ ಅಂತ ಎವ್ರಿ ಡೈಲಾಗ್ಗೆ ಮಾನಿಟ್ರಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಸ್ಪಾಟ್ ಇಂಪ್ರೊವೈಸೇಷನ್ ಇಂದನೇ ಇಷ್ಟು ಹಿಲೇರಿಯಸ್ ಆಗಿ ಇನ್ನೂ ಸ್ಕ್ರಿಪ್ಟ್ ಟರ್ನ್ ಆಯಿತು. ಆ್ಯಂಡ್ ಎವ್ರಿ ಆರ್ಟಿಸ್ಟ್, ಶರಣ್ಯ ಮೇಡಮ್ ಇರ್ಬೋದು, ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಮೇಡಮ್. ರಂಗೇಂದ್ರ ಸರ್ ಹೇಳ್ದಂಗೆನೆ ತುಂಬ ಇಂಪ್ರೊವೈಸೇಷನ್ ಸರ್, ಇಂಪ್ರೊವೈಸೇಷನ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಖುಷಿ ಆಗುತ್ತೆ ಒಂದು ಸಕ್ಸಸ್ ಮೀಟ್ ಅಲ್ಲಿ ನಿಂತು ಮಾತಾಡೋದಕ್ಕೆ. ಎಲ್ಲರೂ ತುಂಬಾ ಸಿನಿಮಾಗಳು ಸಕ್ಸಸ್ ಮೀಟ್ ಮಾಡ್ತಾರೆ, ಬಟ್ ಇದು ನಂಗೆ ರಿಯಲ್ ಖುಷಿ ಕೊಡ್ತಿದೆ. ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿನ ಕರ್ಕೊಂಡು ನನ್ನ ಸಿನಿಮಾಗೆ ಹೋಗೋದಕ್ಕೆ ಬುಕ್ ಮೈ ಶೋ ನೋಡ್ತೀನಿ, ಎಲ್ಲಾ ಕಡೆ ಹೌಸ್ಫುಲ್. ಕೆಲವೊಂದು ಶೋಸ್ಗಳಿಗೆ ನೋಡಿದ್ರೆ ಕೆಳಗಡೆ ರೋನಲ್ಲಿ ಇದಾವೆ, ಅಂದ್ರೆ ಎಲ್ಲ ಫುಲ್ ಆಗಿ ಕೆಳಗಡೆ ರೋನಲ್ಲಿ ಇದೆ. ಅದು ಬೇಡ ಅಂತ ಮತ್ತೆ ನೆಕ್ಸ್ಟ್ ಡೇ ಬುಕ್ ಮಾಡ್ಕೊಂಡು ಹೋಗಿ ಸಿನಿಮಾ ನೋಡಿದೆ. ನಮ್ಮ ಸಿನಿಮಾಗೆ ನಮ್ಗೆ ಟಿಕೆಟ್ಗಳು ಸಿಗ್ತಿಲ್ಲ. ಇದೇ ರಿಯಲ್ ಅಚೀವ್ಮೆಂಟ್ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಎವ್ರಿವನ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಕನ್ನಡ ಜನತೆಗೆ ಚಿರಋಣಿ ಸದಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿರ್ದೇಶನದ ಕನಸಿಟ್ಕೊಂಡಿರೋರು ವಿಜಯ್ ಅವರು ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ಸಿನಿಮಾ ಕೂಡ ಬರ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಶರಣ್ಯ ಅವರು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ನಿಮ್ ಸಾಂಗ್ ಬಗ್ಗೆ ಎಲ್ಲರೂ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ, ದಯವಿಟ್ಟು ಬನ್ನಿ ಮೇಡಮ್. ಸುಮ್ಮನಿರಿ ಸರ್, ಪಾಪ. ನಾನು ಆಗ್ಲೇ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೆ, ಗಣೇಶ್ ಸರ್ ಜೊತೆ ಪ್ರತಿ ಫ್ರೇಮ್ ಅಲ್ಲೂ ಒಂದು ಫ್ರೆಶ್ ಕಾಂಬಿನೇಷನ್ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಇಬ್ರು, ತುಂಬಾ ಚೆನ್ನಾಗಿ ನಟಿಸಿದೀರಾ. ಸಿನಿಮಾ ಸಕ್ಸಸ್ ಆಗಿದೆ, ಏನ್ ಹೇಳ್ತೀರಾ ಟು ದ ಕ್ಯಾಮ್ರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರಿಗೆ ಹಾಗೆ ಕಂಪ್ಲೀಟ್ ಈ 3 ದಿನ ಹೌಸ್ಫುಲ್ ಮಾಡಿದಂಥ ಫ್ಯಾಮಿಲಿ ಆಡಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಥ್ಯಾಂಕ್ಸ್ ಡೆಫಿನೆಟ್ಲಿ ನನ್ನ ಟೀಮ್ಗೆ, ಈ 4 ಪಿಲ್ಲರ್ಸ್ ಯಾರು, ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ರಾಜು ಸರ್, ಗಣೇಶ್ ಸರ್, ನೀವೇ ಈ ಪಿಲ್ಲರ್ಸ್ ಈ ಸಿನಿಮಾಗೆ. ಸೊ ನಿಮ್ಮ ಜೊತೆ ನಾನು ಭಾಗಿಯಾಗಿರೋದು ನನ್ನ ಒಂದು ಪ್ರೌಡ್ ಮೂಮೆಂಟ್ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೆಫಿನೆಟ್ಲಿ ಆ ಸಾಂಗ್ ಏನಂತ ಹೇಳಿದ್ರಿ, ಅದು ಫಸ್ಟ್ ಡೇ ನಾನು ಮಾಡಿದಾಗ ಗಣೇಶ್ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಅಂದರು. ಸೊ ಅದು ಅವ್ರಿಗದು ಜಸ್ಟ್ ಒಂದು ಲೈನ್ ಆಗಿತ್ತೇನೋ, ಬಟ್ ನನಗೆ ಇಡೀ ಸಾಂಗ್ 3 ದಿನ ಎನರ್ಜಿ ಆಗಿತ್ತು ಸರ್. ಅದು ಥ್ಯಾಂಕ್ ಯು. ಆ್ಯಂಡ್ ನಿಮ್ಮಿಂದ ಬಹಳಷ್ಟು ಕಲ್ತೀನಿ. ಆ ಪ್ರೆಸೆನ್ಸ್ ಆಫ್ ಮೈಂಡ್, ಅವ್ರ ಆ್ಯಕ್ಟಿಂಗು. ಅವರು ಮಾನಿಟ್ರಲ್ಲಿ ಪ್ರಾಬ್ಲಿ ಒಂದು 10% ಅಷ್ಟೇ ಮಾಡೋದವರು. ಟೇಕಲ್ಲಿ ಮ್ಯಾಜಿಕೇ ಮಾಡಿ ಒಂದೊಂದ್ಸತಿ ಆ ರಿಯಾಕ್ಷನ್ ನಾನು ಏನ್ ಕೊಟ್ಟಿದ್ದೀನಿ ಅದು ರಿಯಲ್ ರಿಯಾಕ್ಷನ್ ಅದ. ಇನ್ಫ್ಯಾಕ್ಟ್ ಅವರು ಟೇಕಲ್ಲಿ ಮಾಡ್ತಿರ್ಬೇಕಾದ್ರೆ ನಿಜವಾಗ್ಲೂ ರಿಯಾಕ್ಟ್ ಮಾಡ್ತಿದ್ದೆ, ಅದಕ್ಕೆ ಅದು ಅಷ್ಟು ಲಿವ್ ಮಾಡ್ತಾ ಇದ್ರು. ಸೊ ಆ ಪ್ರೆಸೆನ್ಸ್ ಆಫ್ ಮೈಂಡ್, ಆಕ್ಟಿಂಗ್ ಆಗಿರ್ಬೋದು, ಅದೆಲ್ಲ ಕಲ್ತಿದ್ದೀನಿ ಸರ್ ನಿಮ್ಮಿಂದ. ಥ್ಯಾಂಕ್ ಯು. ನಿಮ್ ಜೊತೆ ಆಕ್ಟ್ ಮಾಡಿ ಅದು ಇನ್ನೂ ಒಂದು 10 ವರ್ಷ 25 ವರ್ಷ ಅದು ದಿಸ್ ಮೂವಿ ಇಸ್ ವೆರಿ ಸ್ಪೆಷಲ್ ಟು ಮೀ. ಅಂಡ್ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ನಮ್ ರಾಜು ಸರ್ ಸಾಂಗ್ನ ಇಷ್ಟು ಬ್ಯೂಟಿಫುಲ್ ಸಾಂಗ್ನ ನನಗೋಸ್ಕರ ಡಿಸೈನ್ ಮಾಡಿದ್ರು. ಅಂಡ್ ಪ್ರಸಾದ್ ಸರ್ ನಮ್ಮ DOP ಕೂಡ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಬೂಮ್ ದೇವರು ನನಗೊಂದು ಸೈಡ್ ಕೊಟ್ಟಿದ್ರೆ ಏರ್ಪೋರ್ಟ್ ಪಕ್ಕಕ್ಕೂ ತುಂಬಾ ಖುಷಿ ಆಗೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಈ 3 ದಿನ ಹೌಸ್ಫುಲ್ ಆಗಿದೆ. ನಮ್ಮ ಅಜ್ಜಿ ತಾತ ಅವರು ಆಲ್ಮೋಸ್ಟ್ 15 ವರ್ಷ ಆಗಿತ್ತು ಅವ್ರ ಸಿನಿಮಾ ನೋಡಿದವರೆಲ್ಲ ಶಿವಮೊಗ್ಗ, ಕುಂದಾಪುರದಲ್ಲಿ ಹಳ್ಳಿಲಿ ಇರೋದು. ಸೊ ಅವ್ರಿಗೆ ಬೆಂಗಳೂರಿಗೆ ಬಂದು ಅವ್ರನ್ನ ಸಿನಿಮಾ ತೋರಿಸಿದ್ದು, ಅವ್ರ ಕಣ್ಣಲ್ಲಿ ನೀರಿತ್ತು. ಅಂಡ್ ಫಸ್ಟ್ ಡೇ ಫಸ್ಟ್ ಶೋ, ಆ ಜನ, ನನ್ಗಿದು ಮೊದಲನೇ ಸತಿ. ಐ ಡೋಂಟ್ ನೋ, ನಾನು ಫಸ್ಟ್ ಟೈಮ್ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಇನ್ನೂ ಸಿನಿಮಾ ನೋಡಿ. ನನ್ನ ಫ್ಯಾಮಿಲಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಸೊ ನಾಳೆ ನಾಡಿದ್ದಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತೀನಿ. ಆಲ್ಮೋಸ್ಟ್ ಒಂದು 50-60 ಜನ ರೆಡಿ ಇದಾರೆ ಮ್ಯಾಮ್, ಬಟ್ ಟಿಕೆಟ್ ಸಿಗ್ತಿಲ್ಲ. ಟುಗೆದರ್ ಸಿಗ್ತಾನೆ ಇಲ್ಲ. 2-3 ಸೀಟ್ ಸಿಗ್ತಿದೆ ಬಿಟ್ರೆ ಅಷ್ಟು ಜನಕ್ಕೆ ಸಿಗ್ತಾ ಇಲ್ಲ. ಸೊ ನನ್ನ ಸಿನಿಮಾಗೆ ನೋಡಕ್ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಇಷ್ಟಪಟ್ಟಿದ್ದಕ್ಕೆ. ಅಂಡ್ ಇನ್ನಷ್ಟು ಸಕ್ಸಸ್ ಆಗ್ಲಿ, ಒಂದು 50 days 100 days ನೋಡ್ಲಿ ಅಂತ ಆಶಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಹೆಚ್ಚೆಚ್ಚು ಸಿನಿಮಾಗಳು ಈ ಸಿನಿಮಾಯಿಂದ ಸಿಗೋ ಹಂಗಾಗಿ. ಥ್ಯಾಂಕ್ ಯು ಸೋ ಮಚ್. ಈಗ ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಸರ್, ಫಸ್ಟ್ ನೀವು ಸರ್, ಫಸ್ಟ್ ಶ್ರೀನಿವಾಸ್ ಸರ್ ನೋಡ್ ಅಲ್ಲೇ ತೋರ್ಸರೋದು. ಗಣೇಶ್ ಸರ್ನ ಕರಿತೀನಿ, ನೀವು ಫಸ್ಟ್ ಬಂದು. ಅವ್ರನ್ನ ಸುಮಾರೆಲ್ಲ ಮಾತಾಡ್ಸಕ್ಕಿದೆ ಹಂಗಾಗಿ. ಶ್ರೀನಿವಾಸ್ ರಾಜು ಸರ್, ನಾನು ಸಿನಿಮಾ ನೋಡ್ಕೊಂಡು ಬಂದ ತಕ್ಷಣ ಹೇಳ್ದೆ ಬೆಸ್ಟ್ ಸ್ಕ್ರೀನ್ ಪ್ಲೇ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ. ಪ್ರತಿ ಸಲ ಕಾಂಪ್ಲಿಮೆಂಟ್ ಕೊಟ್ಟಾಗ್ಲೂ ಅದ್ ಮಾತ್ರ ಚೆನ್ನಾಗಿರೋದಾ ಅಂತ ಒಂದ್ ಡೈಲಾಗ್ ಬರ್ತಿತ್ತು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ದ ಸಕ್ಸಸ್.
ಅದೇ ಸರ್, ಸಿನಿಮಾ ನಾನು ನಿಮ್ಗೆ ಇಂಟರ್ವ್ಯೂಲು ಎಲ್ಲರೂ ಇದೇ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಹಿಂದಿನ ಜಾನರ್ಗೂ ಈ ಸಿನಿಮಾಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಜಾನರೇ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ, ಏನ್ ಮಾಡಕ್ ಹೊರಟಿದ್ದಾರೆ ಅಂತ. ಬಟ್ ಎಲ್ರು ಮೆಚ್ಕೊಂಡು ಹೊರಗಡೆ ಬರ್ತಾ ಇದಾರೆ, ಅದ್ಭುತ ಅಂತ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಆ ಸಕ್ಸಸ್ ಬಗ್ಗೆ? I'm very much thankful to everyone who made such a big success. Yes. What can I say? Thanks. ಯಾವ್ದು ನಂಬರ್ಸ್ ಇನ್ನ ಸ್ಟಾರ್ಟ್ ಆಗಿಲ್ಲ ಮೇಡಮ್. ಅದೇ ಥಿಯೇಟರ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ. ಆಲ್ರೆಡಿ 15 ಸೌತ್ ಇಂಡಿಯಾದಲ್ಲಿ 15th August ಅಲ್ಲಿ 11 ಫಿಲ್ಮ್ಸ್ ಗಾಟ್ ರಿಲೀಸ್ಡ್. ಸೊ ಅದು ಟ್ರಾಫಿಕ್ ಹಂಗಿತ್ತು ಸಡನ್ಲಿ. ಬಟ್ ಅವೆಲ್ಲ ವಿಲ್ ಕ್ಲಿಯರ್ ಇನ್ 3 days, ವಾಟ್ ಆರ್ ದ ಸ್ಟೇಟಸ್. ಬಟ್ ಈ 3 days ಏನು ಹೌಸ್ಫುಲ್ಸ್ ಎವ್ರಿವೇರ್, ನಿಯರ್ಲಿ 91 ಥಿಯೇಟರ್ಸ್ ಇನ್ ಎಂಟೈರ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಏನು ಸ್ಟಾರ್ಟ್ ಆಗಿದೆನೋ, ನೋ ದಟ್ಸ್ ವಾಟ್ ಅಲ್ಲ ಎವ್ರಿಥಿಂಗ್ ವಾಟ್ ಏನು ಟ್ರೆಂಡ್ ಇದೆನೋ, ದಿಸ್ ಟ್ರೆಂಡ್ ಈಸ್ ಓನ್ಲಿ ಫಾರ್ 3 days ಹೌಸ್ಫುಲ್ಸ್. ಲ್ಯಾಕ್ ಆಫ್ ಟಿಕೆಟ್ಸ್ ಎಲ್ಲ ಐತಲ್ಲ, ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಇದು ನನ್ನ ಜಸ್ಟ್ ಇಮ್ಯಾಜಿನೇಷನ್ ಅಷ್ಟೇ, ಐ ಆಮ್ ಗೆಸ್ಸಿಂಗ್. ಆ್ಯಕ್ಚುಲಿ ರಿಯಲ್ ಟ್ರೆಂಡ್ ಸ್ಟಾರ್ಟ್ ಆಗೋದು ಈ ಸಿನಿಮಾ, ಐ ಫೀಲ್ ಇಟ್ಸ್ ಫ್ರಮ್ ಮಂಡೇ. ಈ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಎನಿ ಫಿಲಮ್, ಎನಿ ಆ್ಯಕ್ಷನ್ ಫಿಲ್ಮ್ಸ್ ವೇರ್ ಐ ಆಮ್ ಗುಡ್ ಎಟ್, ಐ ಫೀಲ್ ಐ ಆಮ್ ಗುಡ್ ಎಟ್ ಆ್ಯಕ್ಷನ್ ಫಿಲ್ಮ್ ಸ್ಪ್ಯಾನ್ಗೂ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ಸ್ಗೂ ಇಸ್ ಅ ವೆರಿ ಲಾಟ್ ಆಫ್ ಡಿಫ್ರೆನ್ಸ್. ಅದು ಹಿಸ್ಟ್ರಿ ಆಲ್ರೆಡಿ ಪ್ರೂವ್ಡ್ ಇದೆ. ಎನಿ ಫ್ಯಾಮಿಲಿ ಸಿನಿಮಾ ಸ್ಪ್ಯಾನ್ ಈಸ್ ಅ ಬಿಗ್ಗರ್. ಬಿಕಾಸ್ ಲೇಡೀಸ್ ಅನ್ನೋ ಕಾನ್ಸೆಪ್ಟ್ ಆಚೆ ಬಂದ ಎಲ್ಲ ಫಿಲ್ಮ್ಸ್ ಇಟ್ಟು, ಇನ್ನು ಲೇಡೀಸ್ ಹ್ಯಾವ್ ನಾಟ್ ಟರ್ನ್ಡ್ ಅಪ್ ಟು ಮೈ ಥಿಯೇಟರ್ಸ್. ಸೊ ಮಂಡೆಯಿಂದ ಇಟ್ಸ್ ಒರಿಜಿನಲ್ ಕಲೆಕ್ಷನ್ಸ್ ಅನ್ನೋದು ಬಿಗಿನ್ ಆಗುತ್ತೆ. ದಟ್ಸ್ ವಾಟ್ ಐ ಫೀಲಿಂಗ್ ನಾವು. ಅದಕ್ಕೆ ಆ ನಂಬರ್ಸ್ ಎಲ್ಲ ಕೇಳಿದ್ರೆ ಐ ವಾಂಟ್ ಟು ಗಿವ್ ಲೇಟರ್. ಬಿಕಾಸ್ ಈ 3 days ಎವ್ರಿವೇರ್ ಫುಲ್ ಅಂತಿದೆಲ್ಲ, ದಟ್ಸ್ ಓನ್ಲಿ ಬಿಗಿನಿಂಗ್. ದಟ್ಸ್ ವಾಟ್. ಬಿಕಾಸ್ ನಾನು ಸಾರ್ಗೆ ಅದೇ ಹೇಳ್ತಿದ್ದೆ, ಸರ್ ಆ್ಯಕ್ಚುಲಿ ದ ಸರ್ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ ಮಂಡೇ ಅಂತ, ನಾಟ್ ದೀಸ್ 3 days. ಅಲ್ಲ, ಯಾಕೋ ಎಲ್ಲ ಸರ್ದು ಗೆಸ್ಸಿಂಗ್ಗಳು ಸಾಂಗ್ಗಳ ಬಗ್ಗೆನೂ ಮುಂಚೆನೆ ಭವಿಷ್ಯ ನೋಡ್ದಿದ್ರಂತೆ. ಹಂಗೆ ಆಕ್ಚುಲಿ ಐ ಆಮ್ ಡೈರೆಕ್ಟರ್, ಆಮೇಲೆ ಫಸ್ಟ್ ಐ ಆಮ್ ಎ ಗುಡ್ ಆಡಿಯನ್. Because like media friends like that, I watch a lot of movies because I know that cinema, in any cinema ಹಿಂಗಾಗುತ್ತೆ ಅಂತ we think, I think personally. ಸೊ ಹಂಗೆ ಇದು ನನ್ನ ಸಿನಿಮಾ, ನಾನು ಡೈರೆಕ್ಟರ್ ಅಂತ ಮಾತಾಡ್ತಾ ಇಲ್ಲ, ಆಸ್ ಎ ಆಡಿಯನ್ ಆಗಿ ಮಾತಾಡ್ತೀನಿ. ಸೊ ಆಸ್ ಎ ಆಡಿಯನ್ ನಾನೀಗ ಕೃಷ್ಣ ಪ್ರಣೇಶಕ್ಕೆ ಸಮ್ಮನ್ ಡೈರೆಕ್ಟರ್ ಆದರೂ ಐ ವುಡ್ ಹ್ಯಾವ್ ಸೇಡ್ ದ ಸೇಮ್ ಥಿಂಗ್, ಇದು ದಿಸ್ ಮ್ಯಾಜಿಕ್ ವಿಲ್ ಸ್ಟಾರ್ಟ್ ಫ್ರಮ್ ಮಂಡೇ ಅಂತ. ಬಿಕಾಸ್ ಪೀಪಲ್ ಸ್ಟಿಲ್ ಹ್ಯಾಸ್ ಟು ಬಿಕಾಸ್ ನನ್ನ ಸಾಂಗ್ಸು ಆಲ್ಮೋಸ್ಟ್ ನಿಯರ್ಲಿ ಆಸ್ ಪರ್ ಮೈ 45 million ಆಲ್ ಟುಗೆದರ್ ರೀಚಲ್ಲಿ. ಸೊ ನಿಯರ್ಲಿ ಒಂದು 2 to 2.5 crores ರೀಚ್ ಆಗಿದೆ. ಅದರಲ್ಲಿ 7 crore ಪಾಪ್ಯುಲೇಷನ್ ಆಫ್ ಕನ್ನಡ ಪಾಪ್ಯುಲೇಷನ್ ಆದರೆ ಅಟ್ ಲೀಸ್ಟ್ ಡೋಂಟ್ ಯು ಥಿಂಕ್ ದಟ್ 2 crores ಲೈಕ್ ಆಗಿರುತ್ತಲ್ಲ, 2 crores ಕ್ಲಿಕ್ಸ್. ಅದರಲ್ಲಿ 25% ಆಡಿಯನ್ಸ್ ಹ್ಯಾಸ್ ಟು ಕಮ್ ಅಲ್ಲ. ಸೊ 50 lakh ಟಿಕೆಟ್ಸ್ ವೇರ್ ಇಟ್ ಹ್ಯಾಸ್ ಟು ಗೋ. ಇದು ಸ್ಟ್ಯಾಟಿಸ್ಟಿಕ್ಸ್. ಈಗ ಪ್ರಾಪರ್ ಆಗಿ ದ ಲೈಕ್ಸ್ ಸಿಗೋ ಕಾಲ ಇದು. ಬಿಕಾಸ್ ಸ್ಟ್ಯಾಟಿಸ್ಟಿಕ್ಸ್ ಸಿಗೋ ಟೈಮಲ್ಲಿ ವೈ ನಾಟ್ ಅದು ರೀಚ್ ಆಗಬಾರ್ದು ಈ ಸಿನಿಮಾ? ರೀಸನ್ ಬಿಕಾಸ್ 99% ಪಾಸಿಟಿವ್ ಇರೋ ಸಿನಿಮಾಗೆ. ದಟ್ಸ್ ವಾಟ್ ಐ ಇಮ್ಯಾಜಿನಿಂಗ್ ಅಷ್ಟೇ, ದೀಸ್ ನಂಬರ್ಸ್. ದಟ್ಸ್ ಆಲ್. ಸೂಪರ್. ಥ್ಯಾಂಕ್ ಯು ಆಲ್ ಫಾರ್ ಸಚ್ ಎ ಬಿಗ್ ಸಕ್ಸಸ್ ಕೊಟ್ಟದಕ್ಕೆ. ಥ್ಯಾಂಕ್ಸ್ ಆಲ್. ಧನ್ಯವಾದಗಳು ಸರ್, ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ನಾವೆಲ್ಲ ಕಾಯ್ತಾ ಇರೋದು ಗಣೇಶ್ ಸರ್ ಮಾತಿಗಾಗಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಎಲ್ರು ಹೇಳ್ತಾ ಇದ್ದಾರೆ ಗೋಲ್ಡನ್ ಸ್ಟಾರ್, ಗೋಲ್ಡನ್ ಬಾಯ್, ಚಿನ್ನದ ಗಣಿ. ರಘು ಸರ್ ಹೇಳಿದ್ರು ಮತ್ತೆ KGF ಓಪನ್ ಮಾಡಿದ್ದಾರೆ ಅಂತ. ಈ ಮೂಮೆಂಟಿಗೆ ಏನ್ ಅನ್ಸ್ತಾ ಇದೆ ಸರ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನನ್ನ ಥ್ಯಾಂಕ್ ಯು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಈ ಸಿನಿಮಾವನ್ನು ಹೀಗೆ ಒಪ್ಪಿ ತಬ್ಕೊಂಡು ಸಕ್ಸಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ಸಿನಿಮಾದ ಈ ಸಕ್ಸಸ್ ಏನಿದೆ ಬರೀ ನನ್ನ ಚಿತ್ರತಂಡಕ್ಕಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಯಾವ ಥರ ಬಂದರೂ ಫ್ಯಾಮಿಲಿ ಆಡಿಯನ್ಸ್ ಈ 3 ದಿನ ಅದು ನನಗೆ ಪರ್ಸ್ನಲಿ ಭಾಳ ಒಂದು ಖುಷಿ ಕೊಟ್ಟಿದೆ. ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಹೇಳ್ತಾ ಇದ್ರು, ಅಲ್ಲಿ ಟ್ರಾಫಿಕ್ ಜಾಮ್ ಇದೆ, ಇಲ್ಲಿ ಹಾಗಿದೆ ಅಂತ.
ಸೊ ನಾವು ಟೀಮ್ ಅವರು ಮಾತಾಡ್ತಿದ್ದು ಇದು ಜಸ್ಟ್ ಬಿಗಿನಿಂಗ್, ಸೋಮವಾರದ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇದೆ. ಈ ಸಿನಿಮಾ ಬಂದಿರೋ ರಿವ್ಯೂಸು, ಈ ಸಿನಿಮಾಗೆ ಬಂದಿರೋ ಅಪ್ಲಾಸ್ ಏನಿದೆ, ಎಕ್ಸ್ಪೆಕ್ಟೇಷನ್ಸು ಜಾಸ್ತಿ ಇದೆ. ಹಾಗಂತ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತಲ್ಲ. ಡೈರೆಕ್ಟ್ ಹೇಳಿದ 50 ಲಕ್ಷ, ನಾನು ಒಂದು 30 ಲಕ್ಷ ಅನ್ಕೊಂಡಿದ್ದೀನಿ. 30 ಲಕ್ಷ ಜನ ಆದರೂ ಈ ಸಿನಿಮಾನ ನೋಡ್ತಾರೆ ಅಂತ ಒಂದು ಭರವಸೆ ಇದೆ. ಸರ್ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಸ್ಕ್ರೀನಲ್ಲಿ ಒಂದು ಫೋಟೋ ಬರ್ತಾ ಇದೆ. ಆ ಫೋಟೋ ನೋಡಿದ್ರೆ ಏನ್ ನೆನಪಾಗತ್ತೆ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಈ ಕಡೆ ಬನ್ನಿ, ಒಂದೇ ಕುಟುಂಬದ ಇಷ್ಟೂ ಜನ ಒಂದು ಟೆಂಪೋ ಮಾಡ್ಕೊಂಡು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದಾರೆ. ಅಂದ್ರೆ ಇದೆಲ್ಲ ಒಂದು ಅದ್ಭುತವಾದ ಬೆಳವಣಿಗೆ. ಏನ್ ಹೇಳ್ತೀರಾ? ಇದು ಮಂಡ್ಯಾಲ ಆಗಿರೋದು. ಸೊ ಇದು ಅವರು ನಮ್ಮ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ, ಅವರ ಮನೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಮೇಲೆ ಇಟ್ಟಿರೋ ನಂಬಿಕೆನ ತೋರಿಸುತ್ತೆ. ಆ ನಂಬಿಕೆನ ಉಳಿಸುವಂತಹ ಪ್ರಯತ್ನ ನಾನು ಪ್ರತಿ ಸಿನಿಮಾಲ್ಲೂ ಮಾಡ್ತಾ ಇರ್ತೀನಿ. ಈ ಸಲ ದೊಡ್ಡದಾಗಿ ಎದ್ದು ಕಾಣಿಸಿದೆ ಆ ನಂಬಿಕೆ. ಅದಕ್ಕೆ ಅವರೆಲ್ರಿಗೂ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಜಸ್ಟ್ ಬಿಗಿನಿಂಗ್ ಇದು. 3 days ಏನು ಹೌಸ್ಫುಲ್ಸ್ ಆಗಿದೆ, ಜನ ಕಿಕ್ಕಿರಿದು ಬರ್ತಾ ಇದ್ದಾರೆ. ಆ್ಯಂಡ್ ಶೋಸ್ ಎಲ್ಲ ನಮ್ಮ ರಾಜು ಅವ್ರು ಹೇಳಿದ್ರು, ಶೋಸ್ ಎಲ್ಲ ಹೇಗೆ ಹೋಗ್ತಾ ಇದೆ ಅಂತ. ನನಗೆ ಗೊತ್ತಿರೋ ನಾಲೆಜಲ್ಲಿ ನಾನು ಹೇಳ್ತೀನಿ. ಫಸ್ಟು ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸಿಕ್ಕಂತಹ ಶೋ 5 ಶೋ. ಯೂಶಲಿ ನನ್ನ ಸಿನಿಮಾಗೆ 10 ಶೋ 12 ಶೋ ಸಿಗುತ್ತೆ ಒಂದೊಂದು ಮಲ್ಟಿಪ್ಲೆಕ್ಸಲ್ಲಿ. ಸಿಕ್ಕಂತಹ ಶೋ ಟ್ರಾಫಿಕ್ಕಿಂದಾಗಿ 5 ಶೋ, ಆದರೆ ಶುಕ್ರವಾರ 8 ಆಯಿತು, ಇವತ್ತು ಅದು 10 ಆಗಿದೆ. ಸೊ ನಾಳೆ 10-12 ಆಗ್ಬೋದು. ಅದು ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಶಯ. ನಿಮ್ಮೆಲ್ಲರ ಬೆಂಬಲ ಇರಲಿ, ಪ್ರೀತಿ ಇರಲಿ. ಇನ್ನು ದೊಡ್ಡ ಸಕ್ಸಸ್ ಮೀಟ್ನ ನಾವೊಂದು ಈವೆಂಟ್ ಮಾಡಬೇಕು ಅಂತಿದ್ವಿ ಹುಬ್ಳಿಲಿ, ಪ್ರೀ ರಿಲೀಸ್ ಈವೆಂಟ್. 15th ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಆಗಲಿಲ್ಲ ಆ ಈವೆಂಟ್ ಮಾಡಲಿಕ್ಕೆ ನಾವು. ಸೊ ಸಕ್ಸಸ್ ಮೀಟ್ ಏನಂತ ಹೇಳ್ತೀವಿ, ಸಕ್ಸಸ್ ಈವೆಂಟ್ ನಾವು ದೊಡ್ಡದಾಗಿ ಎಲ್ಲಾದರೂ ಒಂದು ಗ್ರೌಂಡಲ್ಲಿ ಮಾಡಬೇಕು ಅಂತ ಇದ್ದೀವಿ. ಸೊ ಆ ದಿನ ಮೋಸ್ಟ್ಲಿ ನಂಬರ್ಸ್ ಎಲ್ಲ ಹೇಳ್ತಾರೆ. ಕರೆಕ್ಟಾಗಿ ಹೇಳೋಣ ನಂಬರ್ಸು. ಹಿಡನ್ ನಂಬರ್ಸ್ ಇಲ್ಲ. ಬಿಕಾಸ್ ಇದೇನಾಗುತ್ತೆ, ಇನ್ಫ್ಲೂಯೇಟೆಡ್ ನಂಬರ್ಸ್ ಹೇಳ್ತಾ ನಮಗೆ ನಾವೇ ಮೋಸ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಜೊತೆಲಿ ನೋಡುಗನಿಗೂ ಮೋಸ ಮಾಡ್ತೀವಿ, ಓದುಗನಿಗೂ ಮೋಸ ಮಾಡ್ತೀವಿ. ಸೊ ಪರ್ಫೆಕ್ಟ್ ನಂಬರ್ ಆಫ್ಟರ್ 2 weeks ಖಂಡಿತವಾಗ್ಲೂ ನಾವು ಹೇಳ್ತೀವಿ. ಅದ್ರ ಜೊತೆಲಿ ಈ ಮಟ್ಟದ ಒಂದು ಸಕ್ಸಸ್ ಪ್ರತಿ ಡಿಸ್ಟಿಕ್, ಪ್ರತಿ ತಾಲೂಕಲ್ಲಿ ಆಗಿದೆ. ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಆದರೆ ನಾವು ಟೂರ್ ಹೊಡಿಬೇಕು ಅಂತ ಇದ್ದೀವಿ. ನಾನು ಯಾವತ್ತೂ ಟೂರ್ ಹೊಡೆದವನಲ್ಲ. ಎಸ್ ಮೇಡಮ್. ನಾನು ಥಿಯೇಟ್ರ್ ವಿಸಿಟ್ ಕೂಡ ಹೆಚ್ಚು ಮಾಡಲ್ಲ. ನಾನು 10 ವರ್ಷ ಆಗಿತ್ತು ಥಿಯೇಟ್ರ್ ವಿಸಿಟ್ ಮಾಡಿ. ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಆ್ಯಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನು ಕಾಣಿಸ್ತಿತ್ತು. ಓಕೆ, ನನಗನ್ಸಿದ್ದು ನಾನು 7-8 ವರ್ಷದಿಂದ ನನ್ನ ಫ್ಯಾನ್ಸ್ಗೆ, ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ, ಬರ್ಡೇ ಆಚರಿಸ್ಕೊಂಡಿಲ್ಲ. ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ, ಇವ್ರನ್ನೆಲ್ಲ ಒಂದ್ಸಲಿ ಮೀಟ್ ಮಾಡಬೇಕು, ಒಂದ್ಸಲಿ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನಾನು ನರ್ತಕಿ ಥಿಯೇಟ್ರಿಗೆ ಬಂದೆ. ಭಾಳ ಖುಷಿ ಆಯಿತು. ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ಥರ ಡ್ಯಾನ್ಸು ಮಾಡಿಬಿಟ್ಟೆ ಅವತ್ತು. ಸೊ ಆ ಖುಷಿಗೆ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕಿಂದ ಆದರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದ್ದೀವಿ. ಟ್ರಿಪ್ಪಿಂದ ಬಂದಿದ್ದ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಆ್ಯಂಡ್ ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾದ ಮೇಲೆ ಇರಲಿ, ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲೇ ಥ್ಯಾಂಕ್ ಯು ಹೇಳ್ಬಿಟ್ರು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ. ನೆನ್ನೆ ನಾನು ನ್ಯೂಸ್ ಫಸ್ಟ್ ಚಾನಲಲ್ಲಿ ಲೈವಲ್ಲಿ ಇದ್ದೆ. ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟ್ರ್ ಮುಂದೆ ಕಿರ್ಚಾಡಬೇಕಾದ್ರೆ, ಪ್ರೀತಿಯಿಂದ ಕೂಗಾಡಬೇಕಾದ್ರೆ, ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಅಂತಿದ್ರು. ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ, ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ. ನಾನು ನಿಮ್ಮ ಮನೆಯ ಹುಡುಗ. ಪ್ರೀತಿಯಿಂದ ನನ್ನನ್ನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ, ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಮನೆಯ ಹುಡುಗ, ನಿಮ್ಮ ಗೋಲ್ಡನ್ ಸ್ಟಾರ್. ಥ್ಯಾಂಕ್ ಯು ವೆರಿ ಮಚ್. ಪ್ರೇಕ್ಷಕರು ಗೆದ್ದಿದ್ದಾರೆ.
ಹಾಂ ಸರ್ ಇವತ್ತು ಅದು ಕರೆಕ್ಟಾಗಿ 20th ಡೇ, ಇವತ್ತು 20th ಡೇ, ಹೆಚ್ಚು ಕಮ್ಮಿ 6 ಲಕ್ಷ ರೀಲ್ಸ್ ಆಗಿದೆ. 600K ರೀಲ್ಸ್ ಆಗಿದೆ. 6 ಲಕ್ಷ ರೀಲ್ಸ್ ಆಗಿದೆ. ಸೊ ಇಲ್ಲ ಕ್ರೆಡಿಟ್ನ ರೀಲ್ಸ್ ಮಾಡೋರಿಗೆ ಕೊಡ್ಬೇಕು ನಾವು. ಆ್ಯಂಡ್ ಯಾರ್ಯಾರು 6 ಲಕ್ಷ ರೀಲ್ಸ್ ಮಾಡಿದಾರೋ ಆ 6 ಲಕ್ಷ ರೀಲಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದ್ದು 100 ರೀಲ್ ಇದೆ. ಓಕೆ, ಅದೊಂದು ಖುಷಿ. 20 ದಿನಕ್ಕೆ ಅದಾಗಿರೋದು. ಹೋಪ್ ಇನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಓಕೆ, ಮೇಡಮ್ ನೀವು ರಂಗಾಯಣ ರಘು ಅವ್ರು ಹಾಕಿದ್ಮೇಲೆ ಉಳಿದಿರೋದೇನು ಇಲ್ಲ. ಆನೆ ಹೋದ್ಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ? ಖಂಡಿತವಾಗ್ಲೂ ಸಕ್ಸಸ್ ಈವೆಂಟ್ ಏನು ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ವಿ ಗ್ರೌಂಡ್ ಅಲ್ಲಿ, ಅಲ್ಲಿ ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಒಂದು ಫೋಟೋ ಆಪರ್ಚುನಿಟಿ ಟೀಮ್ ಎಲ್ಲರೂ, ನಿರ್ದೇಶಕರು, ನಿರ್ಮಾಪಕರು, ಶರಣ್ಯ, ರಘು ಸರ್, ವಿಜಯ್ ಅವರು.